ಬುದ್ಧಿ ಇಲ್ದವಳೆ. ನಿನ್ ಜೊತೆ ಒಟ್ಟಿಗೆ ಬಾಳ್ಬೇಕು ಅಂತ ಅರಮನೆಯಲ್ಲಿ ಕಾಯ್ತಾ ಇದ್ದೆ. ಒಂದು ವೇಳೆ ಒಟ್ಟಿಗೆ ಸಾಯಂತ ಪರಿಸ್ಥಿತಿ ಬಂದ್ರೆ ಅದಕ್ಕೂ ಸಿದ್ಧವಾಗಿದೆ. ಚೆಲುವೆ, ವರ್ಮ, ಈ ರಾಜ ವರ್ಮನ ನೆರಳು ಮುಟ್ಟಿದವ್ರನ್ನೇ ಜೀವಂತವಾಗಿ ಬಿಟ್ಟಿಲ್ಲ. ಅಂತದ್ರಲ್ಲಿ ನನ್ನನ್ನು ಕಚ್ಚಿದ್ದ ನಿನ್ನನ್ನ ಬಿಡ್ತೀನಾ? ಈ ಪ್ರಪಂಚದಲ್ಲಿರೋ ಯಾವ ಆತ್ಮದಲ್ಲೂ ಸೇರದೆ ಇಷ್ಟು ದಿನ ಕಾಯ್ತೇನೆ. ಅವನಿಗೋಸ್ಕರ ಅವನು ಎಷ್ಟೆಷ್ಟೇ ಜನ್ಮ ಎದ್ದು ಬಂದ್ರು ಅವನನ್ನು ಬಿಡಲ್ಲ. ತಪ್ಪು ತಿಳುವಳಿಕೆ ಇಲ್ಲದೆ ಮಾತಾಡ್ತಾ ಇದ್ಯಾ? ಸರಿ, ತಪ್ಪು, ಪಾಪ, ಪುಣ್ಯ ಎಲ್ಲದಕ್ಕೂ ಆ ಜನ್ಮದಲ್ಲೇ ಪ್ರಾಯಶ್ಚಿತ್ತವಾಗಿರುತ್ತೆ. ಸಾವು ಅನ್ನೋದು ಅವನ ಎಲ್ಲಾ ಪಾಪವನ್ನು ತೊಳೆಯಲು ಸಾಧ್ಯ. ಇದು ಅವನ ಮತ್ತೊಂದು ಪವಿತ್ರವಾದ ಜನ್ಮ. ಇಲ್ಲ, ನಾನು ಬೆಳೆದವನೇ. ನಿನ್ನಿಂದ ಸಾಧ್ಯವಿಲ್ಲ. ಮನುಷ್ಯನ ನಂಬಿಕೆ ದೈವಶಕ್ತಿ. ಆ ಶಕ್ತಿಯ ಸ್ವರೂಪನೇ ದುರ್ಗಾಶಕ್ತಿ. ನಾವು ಆ ದೇವಿಯ ದಾಸರು. ಅವನ ಕಾಪಾಡೋಕೆ ಯಾವ ಶಕ್ತಿಯಿಂದ ಸಾಧ್ಯ ಇಲ್ಲ. ಸುಮ್ಮನೆ ಹಠ ಮಾಡ್ಬೇಡ. ಮುಂದಿನ ಜನ್ಮದಲ್ಲಾದ್ರೂ ನಿನ್ನ ಮೋಕ್ಷಕ್ಕೋಸ್ಕರ ಪ್ರತಿಕರ್ಮ ಮಾಡ್ತೀನಿ. ಹೋಗು. ಇಲ್ಲ ಅಂದ್ರೆ ನಾನು ನೋಡ್ಬೇಕಾಗಿರೋದು ಪ್ರಾಣಿ ಪಕ್ಷಿಗಳು ಕೂಡ ತಿನ್ನಕ್ಕೆ ಇಷ್ಟಪಡ್ತೇನೆ. ನೀನು ನಾನು ಹೇಳ್ದಾಗ ಕೇಳಲ್ವಾ? ಇಲ್ಲ. ನೀವು ಇವನಿಂದ ನನ್ನ ಬೇರ್ಪಡಿಸಬಹುದು, ಆದರೆ ಅವನನ್ನು ಮಾತ್ರ ಸಾಧ್ಯ ಇಲ್ಲ. ನಾನು ಮತ್ತೆ ಬರ್ತೀನಿ, ಅವನನ್ನು ಕರ್ಕೊಂಡು ಹೋಗ್ತೀನಿ. ಸ್ವಾಮೀಜಿ, ದುರ್ಗಾ. ಸ್ವಲ್ಪ ಹೊತ್ತಿನಲ್ಲಿ ಜ್ಞಾನ ಬರುತ್ತೆ. ಎದ್ಮೇಲೆ ಈ ವಿಭೂತಿನ ಎಳ್ನೀರಿನಲ್ಲಿ ಬೆರೆಸ್ಕೊಡಿ. ಸ್ವಾಮಿ, ನನ್ನ ಗಂಡನ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತೆ. ಇವರಿಗೆಲ್ಲ ಬೆಂಗಾವಲಾಗಿ ನಿಂತ ಈ ತಾಯಿಯ ತೇಜಸ್ಸಿನ ಮುಂದೆ ಈ ದಾಸನ ನಮಸ್ಕಾರಗಳು. ಸ್ವಾಮೀಜಿ, ಇವ್ರು ನಿಮ್ಗೆ ಈ ತಾಯಿಯ ದೈವ ಭಕ್ತಿಯ ಶಕ್ತಿಯಿಂದಾನೇ ನೀವೆಲ್ಲರೂ ಇವತ್ತೂ ಜೀವಂತವಾಗಿರೋದು. ಜಯ ಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಣ್ಣಲ್ಲಿ ಕೆತ್ತಲು ಹಿಡಿದ ಮೂಳೆಗಳ ಮಧ್ಯದಲ್ಲಿ ಈಗಲೂ ಸ್ಪಂದಿಸುವ ಒಂದು ಹೃದಯವಿದೆ. ದುರಂತಗಳ ಕಟ್ಟಿರೋ ಆ ಶವಕುಟೀರದಲ್ಲಿ
ತೀರದಿರೋ ವೇದನೆಯಿಂದ ಪ್ರತೀಕಾರದಿಂದ ಇನ್ನೂ ಜೀವಂತವಾಗಿದ್ದಾಳೆ. ಆ ಹೃದಯದ ಶಬ್ದ ನನಗೆ ಕೇಳಿಸ್ತಾ ಇದೆ. ಸ್ವಾಮೀಜಿ, ದುರ್ಗಾಷ್ಟಮಿ ದಿನದ ಪೂರ್ಣಚಂದ್ರ 2ನೇ ಜಾವ ಹೋಗೋದಕ್ಕೆ ಮುಂಚೆ ಅವಳನ್ನ ನಾಶ ಮಾಡದಿದ್ರೆ 12 ಮನುಷ್ಯ ಜನ್ಮ ಅವಳಿಗೆ ಜೀವ ಇರುತ್ತೆ. ಅವಳು ನಿಮ್ಮ ಮುಂದಿನ ವಂಶ ಪರಂಪರೆಯನ್ನು ನಾಶ ಮಾಡುತ್ತಾಳೆ. ಅದಕ್ಕೇನ್ ಮಾಡ್ಬೇಕು? ಎಷ್ಟೋ ವರ್ಷಗಳಿಂದ ಪೂಜೆ ಮಂತ್ರೋಚ್ಚಾರದ ತೇಜಸ್ಸು ನಾಶವಾಗಿರೋ ಆ ವಿಗ್ರಹಕ್ಕೆ ತುಪ್ಪದ ದೀಪ ಹೂಗಳಿಂದ ತುಂಬಿ ಆ ತಾಯಿಯನ್ನು ಪೂಜಿಸಬೇಕು. ಆ ಸಮಯದಲ್ಲಿ ನೀನು ಮಾಡಿದ ಸಮಾಧಿಯನ್ನು ನೀನೇ ತೆಗೆದು ಅದರಲ್ಲಿನ 1 ಹಿಡಿ ಮಣ್ಣನ್ನು ಹೋಮಕುಂಡದಲ್ಲಿ ಹಾಕಬೇಕು. ಯಾರ ಆತ್ಮಕ್ಕೋಸ್ಕರ ಸ್ವಾಮಿ ಈ ಕರ್ಮ? ಆತ್ಮ ಯಾರದೇ ಆಗಲಿ ಮೋಕ್ಷಕ್ಕೋಸ್ಕರ ಕರ್ಮ ಮಾಡುವುದರಲ್ಲಿ ದೋಷವಿಲ್ಲ. 15 ತಾಸುಗಳೊಳಗೆ ಸಾವಿನ ಗಂಟೆ ಶಬ್ದ ಕೇಳಿಸುತ್ತದೆ. ಯಾರದು ಸ್ವಾಮಿ? ನನ್ನದಾಗಬಹುದು, ನಿನ್ನದಾಗಬಹುದು. ಈ ಪ್ರಪಂಚದಲ್ಲಿ ಆಯಸ್ಸು ಮುಗಿದು ನಿಂತಿರೋ ಯಾರದ್ದೇ ಆಗಬಹುದು. ನಾನು ನಿನ್ಗೇನು ಅನ್ಯಾಯ ಮಾಡಿದೆ? ಅವಳು ನಾನು ಪ್ರೀತಿಸ್ತಾ ಇದ್ದೀನಿ ನಾನು ಒಂದೇ ಒಂದು ತಪ್ಪುಗೋಸ್ಕರ ತಾನೆ ನೀನ್ ದುರ್ಗಾಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇರೋದು. ನಿನ್ಗೇನ್ ಬೇಕು? ನನ್ನ ಜೀವ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಅದೇ ಬೇಕು ಅನ್ನೋದಾದ್ರೆ ತಗೋ. ಅಮಾಯಕಲ್ಲೇನು ಮಾಡಬೇಡ, ಅವಳನ್ನ ಬಿಟ್ಬಿಡು. ನಿನ್ನ ಪ್ರತಿಕಾರ ತೀರೋದಕ್ಕೋಸ್ಕರನೇ ನಾನು ಮತ್ತೆ ಜನ್ಮ ಎತ್ತಿರೋದಾದ್ರೆ ನನ್ನ ಬರೀ ತಗೋ, ನನ್ನ ಪ್ರಾಣ ತಗೋ. Come on, take me.
ತಾಯಿ ದುರ್ಗಾದೇವಿ ಜಯಕೃಷ್ಣನನ್ನು ಅನುಗ್ರಹಿಸಿದ್ದಾಳೆ. ಹೌದು, ಪ್ರತಿಯೊಂದು ಅಂತ್ಯಕ್ಕೂ ಒಂದು ಹೊಸ ಆರಂಭವಿದೆ.